ಹಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿನ್ಫ್ರೀ ಕಿಚನ್. ನಾನಿವತ್ತು ತುಂಬ ಸುಲಭವಾಗಿ ಮಟನ್ ಗ್ರೇವಿ ಮತ್ತು ಗೀ ರೈಸ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಆ ಕುಕ್ಕರಿಗೆ ಈ ಸ್ಪೂನಲ್ಲಿ 1 ಸ್ಪೂನು ಇದಕ್ಕೆ ತುಪ್ಪ ಮತ್ತು ಅರ್ಧ ಸ್ಪೂನು ಎಣ್ಣೆ ಹಾಕಿದ್ದೀನಿ. ನಾನಿದು 2 ಕಪ್ಪು ಅಕ್ಕಿಯಿಂದ ಗೀ ರೈಸ್ ಮಾಡ್ತಿರೋದು, ಅದಕ್ಕೆ ಬೇಕಾದ ಕ್ವಾಂಟಿಟಿ ಹೇಳ್ತಿದ್ದೀನಿ. ನೀವು ಜಾಸ್ತಿ ಬೇಕಾದರೆ ಇದರಲ್ಲೇ ಜಾಸ್ತಿ ಹಾಕ್ಕೋಬೋದು. ಈಗ ನೋಡಿ, ಎಣ್ಣೆನೂ ಹಾಕಿದ್ದೀನಿ. ಹಾಕಿ ಇದನ್ನು ಬಿಸಿ ಮಾಡೋಕ್ಕಿಡ್ತೀನಿ. ಇದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದು 5 ಲವಂಗ ಮತ್ತು ಒಂದು ಸ್ವಲ್ಪ ಚಕ್ಕೆ ಮತ್ತು ಒಂದು 2 ಏಲಕ್ಕಿನ ಹಾಕಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದ 1 ಈರುಳ್ಳಿನ ಹಾಕ್ತಿದ್ದೀನಿ. ನಾನಿದು 2 ಕಪ್ ಅಕ್ಕಿಗೆ 1 ಈರುಳ್ಳಿನ ಹಾಕಿದ್ದೀನಿ. ನೀವು ಜಾಸ್ತಿ ಮಾಡೋದಾದರೆ, ಈಗ ಒಂದು 4 ಕಪ್ಪು ಮಾಡೋದಾದರೆ ಅದಕ್ಕೆ ಒಂದು 3 ಈರುಳ್ಳಿನ ಹಾಕ್ಬೋದು. ಈರುಳ್ಳಿ ತುಂಬ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಕಿ ಅದು ನೋಡಿ ಫ್ರೆಂಡ್ಸ್, ಇದು ಇಷ್ಟು ಕೆಂಪಾಗಿದೆ, ಇಷ್ಟಾಗಿದೆ ನೋಡಿ. ಇಷ್ಟು ಬ್ರೌನ್ ಕಲರ್ ಆದರೆ ಸಾಕು. ಇದು ನಾವು ಈರುಳ್ಳಿ ಫ್ರೈ ಮಾಡೋದ್ರಲ್ಲಿದೆ. ಇದು ತುಂಬ ಬ್ರೌನಾಗಿ ಮಾಡಿದ್ರೆ ಚೆನ್ನಾಗಾಗುತ್ತೆ ಗೀ ರೈಸು. ಇಷ್ಟು ಬ್ರೌನ್ ಕಲರ್ ಆದರೆ ಸಾಕು. ಇದಕ್ಕೆ ನಾನು 1 ಹಸಿಮೆಣಸನ್ನು ಹೀಗೆ ಉದ್ದಕ್ಕೆ ಸೀಳಿ ಹಾಕಿದ್ದೀನಿ. ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಇದು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು 2 ಕಪ್ ಅಕ್ಕಿಗೆ 4 ಕಪ್ಪು ನೀರು ಹಾಕ್ತೀನಿ. ನಾನು ಬಿಸಿ ನೀರನ್ನು ಹಾಕ್ತಿದ್ದೀನಿ. 4 ಕಪ್ಪು ನೀರು ಹಾಕಿ ಇದಕ್ಕೇ ಒಂದು ಸ್ವಲ್ಪ ಪಲಾವ್ ಎಲೆ ಮತ್ತು ಒಂದು ಸಣ್ಣದಾಗಿ ಕಟ್ ಮಾಡಿದ ಪುದೀನ ಎಲೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ನೀರನ್ನು ಕುದಿಸ್ಬೇಕು. ಈ ನೀರು ಚೆನ್ನಾಗಿ ಕುದ್ದ ಮೇಲೆ ಇದು ನೆನೆಸಿಟ್ಟ ಅಕ್ಕಿನ ಹಾಕಬೇಕು. ಹಾಕಿ ಒಂದು ಸತಿ ಮಿಕ್ಸ್ ಮಾಡಿ ಇದಕ್ಕೆ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸತಿ ನೋಡ್ಕೋಬೇಕು. ಇದರ ಲಿಡ್ ಕ್ಲೋಸ್ ಮಾಡಿ ಈಗ 2 ವಿಷಲ್ ಮಾಡಬೇಕು. 2 ವಿಷಲ್ ಮಾಡಿದ್ರೆ ಬಿಸಿ ಬಿಸಿಯಾದ ಗೀ ರೈಸು ರೆಡಿಯಾಗುತ್ತೆ. ಈಗ ಮಟನ್ ಗ್ರೇವಿ ರೆಡಿ ಮಾಡೋಣ. ಮಟನ್ ಗ್ರೇವಿಗೆ ನಾನು ಒಂದು ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಒಂದು 3 ಸ್ಪೂನು ಎಣ್ಣೆ ಹಾಕ್ತೀನಿ. ಎಣ್ಣೆ ಜಾಸ್ತಿ ಹಾಕೋದು ಬೇಡ, ಒಂದು 3 ಸ್ಪೂನ್ ಹಾಕಿದ್ರೆ ಸಾಕು. ಹಾಕಿ 2 ದೊಡ್ಡದಾದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ. ಹಾಕಿ ಅದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡಬೇಕು. ಈರುಳ್ಳಿ ಎಲ್ಲ ಬ್ರೌನ್ ಆಗಿದೆ ನೋಡಿ, ಹೀಗಾಗಿದೆ. ಈಗ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿಟ್ಟ ಸಣ್ಣ ಟೊಮೆಟೊ ಆದರೆ 4 ತೊಗೊಂಡಿದ್ದೀನಿ. ದೊಡ್ಡ ಟೊಮೆಟೊ ಆದರೆ 2 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಹಾಕಬೇಕು. ಹಾಕಿ ಅದನ್ನು ಟೊಮೆಟೊ ಸಾಫ್ಟ್ ಆಗೋವರೆಗೆ ಫ್ರೈ ಮಾಡಬೇಕು. ಇದು ಟೊಮೆಟೊ ಸಾಫ್ಟ್ ಆಗಲಿ, ಅಲ್ಲಿ ತನಕ ಇದು ಫ್ರೈ ಆಗ್ತಿರಲಿ. ಈಗ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ ನೋಡಿ, ಟೊಮೆಟೊ ಎಲ್ಲ ಸಿಕ್ಕಿಷ್ಟು ಸಾಫ್ಟ್ ಆಗಿದೆ. ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಇದಕ್ಕೆ ನಾನು 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ಅದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಅದನ್ನು ಫ್ರೈ ಮಾಡಬೇಕು. ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ 2 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಕಾಳು ಮೆಣಸನ್ನು ತರಿಯಾಗಿ ರುಬ್ಕೋಬೇಕು. ಇದನ್ನು ನುಣ್ಣಗೆ ರುಬ್ಕೊಳ್ಳೋದೇನು ಬೇಡ, ಇದನ್ನು ತರಿಯಾಗಿ ರುಬ್ಕೊಂಡು ಈ ರುಬ್ಬಿದ ಮಿಶ್ರಣವನ್ನು ಕುಕ್ಕರ್ಗೆ ಹಾಕಬೇಕು. ಹಾಕಿ ಅದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಈಗ 2 ಸ್ಪೂನು ಧನಿಯಾ ಪುಡಿ ಮತ್ತು 1 ಸ್ಪೂನು ಅರಿಶಿಣದ ಪುಡಿ
ಮತ್ತು ಖಾರ ನೋಡಿಕೊಂಡು ಹಾಕಿ. ನಾನು ಹಸಿಮೆಣಸು ಕಾಳುಮೆಣಸು ಎಲ್ಲ ಹಾಕಿದ್ದೀನಿ, ಅದಕ್ಕಾಗಿ 1 ಸ್ಪೂನು ಮೆಣಸಿನ ಪುಡಿನ ಹಾಕ್ತಿದ್ದೀನಿ. ಇದಕ್ಕೇನೆ ಒಂದು ಸ್ವಲ್ಪ ಗರಂ ಮಸಾಲೆನ ಹಾಕಿ ಸ್ವಲ್ಪ ನೀರು ಹಾಕಬೇಕು. ನಾವು ರುಬ್ಬಿಟ್ಟ ಮಸಾಲೆ ಇತ್ತಲ್ಲ ಅದಕ್ಕೇ ನೀರು ಹಾಕಿ ಮಿಕ್ಸ್ ಮಾಡಿ ಅದನ್ನು ಹಾಕಿದ್ದೀನಿ. ಹಾಕಿ ಅದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಪಲಾವ್ ಎಲೆ ಮತ್ತು ಸ್ವಲ್ಪ ಪುದೀನ ಎಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿದ್ದನ್ನು ಹಾಕಬೇಕು. ಹಾಕಿ ಇದಕ್ಕೆ ಒಂದು ಸ್ವಲ್ಪ ಕಸೂರಿ ಮೇಥಿನ ಹಾಕಬೇಕು. ಹಾಕಿ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೇನೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ನಾವು ಇದಕ್ಕೆ ವಿನಿಗರ್ ಮತ್ತು ಉಪ್ಪು ಹಾಕಿ ಕ್ಲೀನಲ್ಲಿ ತೊಳೆದಿಟ್ಟ ಮಟನ್ ಪೀಸನ್ನು ಹಾಕಬೇಕು. ಹಾಕಿ ಅದನ್ನು ಒಂದು ಸತಿ ಮಸಾಲೆಯಲ್ಲಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದಕ್ಕೆ ಎಷ್ಟು ಬೇಕೋ ನೋಡಿ ಅಷ್ಟು ನೀರು ಹಾಕಬೇಕು. ನಾನು ಸ್ವಲ್ಪ ನೀರು ಹಾಕಿದ್ದೀನಿ. ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಸ್ಲೋ ಫ್ಲೇಮಲ್ಲಿ ಇದನ್ನು ಒಂದು 3 ವಿಷಲ್ ಬರ್ಸಿದ್ರೆ ಸಾಕು. ಬಿಸಿ ಬಿಸಿಯಾದ ಮಟನ್ ಗ್ರೇವಿ ರೆಡಿಯಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಬಿಸಿ ಬಿಸಿಯಾದ ಮಟನ್ ಗ್ರೇವಿ ಮತ್ತು ಗೀ ರೈಸ್ ರೆಸಿಪಿ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿನ್ ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್.